ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 8ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆ ಎಲ್ಲಿದೆ? ಜಮ್ಮು ಮತ್ತು ಕಾಶ್ಮೀರ, ಉತ್ತರ ಪ್ರದೇಶ, ರಾಜಸ್ಥಾನ, ಹರಿಯಾಣ. ಸರಿಯಾದಂಥ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆಯು ಜಮ್ಮು ಮತ್ತು ಕಾಶ್ಮೀರದ ರಾಂಬನ್ ಜಿಲ್ಲೆಯಲ್ಲಿ ಚೆನಾಬ್ ನದಿಯ ಮೇಲಿರುವ ಇದು 1856 ಮೆಗಾವ್ಯಾಟ್ ಉದ್ದೇಶಿತ ಸಾಮರ್ಥ್ಯದ ಯೋಜನೆಯಾಗಿದೆ. ಈ ಯೋಜನೆಯನ್ನು ರಾಷ್ಟ್ರೀಯ ಜಲವಿದ್ಯುತ್ ನಿಗಮ, ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ವಿದ್ಯುತ್ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸುತ್ತಿದೆ. ಈ ಯೋಜನೆ ಪೂರ್ಣಗೊಂಡಾಗ ಇದು ಕೇಂದ್ರಾಡಳಿತ ಪ್ರದೇಶದ ಅತಿದೊಡ್ಡ ಜಲವಿದ್ಯುತ್ ಯೋಜನೆಯಾಗುವ ನಿರೀಕ್ಷೆ ಇದೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದ ಬಗ್ಗೆ ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿಕೆನ ತಿಳಿದುಕೊಳ್ಳೋದಾದರೆ, ಅಕ್ಟೋಬರ್ 31, 2019ರಂದು 370ನೇ ವಿಧಿಯನ್ನು ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರವನ್ನು 2 ಕೇಂದ್ರಾಡಳಿತ ಪ್ರದೇಶಗಳಾಗಿ, ಅಂದರೆ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂದು ಮರು ಸಂಘಟಿಸಲಾಯಿತು. ಇನ್ನು ರಾಜಧಾನಿಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ, ಜಮ್ಮು ಮತ್ತು ಕಾಶ್ಮೀರ 2 ರಾಜಧಾನಿಗಳನ್ನು ಹೊಂದಿದೆ. ಒಂದನೆಯದು ಮೇಯಿಂದ ಅಕ್ಟೋಬರ್ವರೆಗಿನ ಬೇಸಿಗೆಯ ರಾಜಧಾನಿ ಶ್ರೀನಗರ. ಎರಡನೆಯದು ನವೆಂಬರ್ನಿಂದ ಏಪ್ರಿಲ್ವರೆಗಿನ ಚಳಿಗಾಲದ ರಾಜಧಾನಿ ಜಮ್ಮು. ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಮತ್ತು ಇಲ್ಲಿನ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಭೂಕುಸಿತದಿಂದಾಗಿ ಸಂಪರ್ಕ ಕಡಿತಗೊಂಡ ಹಳ್ಳಿಗಳಿಗೆ ಸಹಾಯ ಮಾಡಲು ಅಸ್ಸಾಂ ರೈಫಲ್ಸ್ ಮತ್ತು ಭಾರತೀಯ ವಾಯುಪಡೆ ಆಪರೇಷನ್ ಸಹಯೋಗ್ ಅನ್ನು ಎಲ್ಲಿ ನಡೆಸಿತು? ತ್ರಿಪುರಾ, ಮಿಜೋರಾಂ, ಮೇಘಾಲಯ, ಮಣಿಪುರ. ಸರಿಯಾದಂಥ ಉತ್ತರ ಮಣಿಪುರ. ಇನ್ನು ಮಣಿಪುರದ ಬಗ್ಗೆ ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿಕೆನ ತಿಳಿದುಕೊಳ್ಳೋದಾದರೆ, ಮಣಿಪುರಕ್ಕೆ ಜನವರಿ 21, 1972ರಂದು ಪೂರ್ಣ ರಾಜ್ಯದ ಸ್ಥಾನಮಾನ ದೊರೆಯಿತು. ಮಣಿಪುರದ ರಾಜಧಾನಿ ಇಂಫಾಲ್. ಇಲ್ಲಿನ ರಾಜ್ಯಪಾಲರು ಅಜಯ್ ಕುಮಾರ್ ಭಲ್ಲಾ. ಮಣಿಪುರದಲ್ಲಿ ಈಗ ರಾಷ್ಟ್ರಪತಿ ಆಡಳಿತವಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎರಡು 2025ರ ಪ್ಯಾನ್ ಅಮೇರಿಕನ್ ಹಾಕಿ ಕಪ್ನಲ್ಲಿ ಯಾವ ದೇಶದ ಪುರುಷ ಮತ್ತು ಮಹಿಳಾ ತಂಡಗಳು ಚಿನ್ನದ ಪದಕಗಳನ್ನು ಗೆದ್ದವು? ಬ್ರೆಜಿಲ್, ಭಾರತ, ಅರ್ಜೆಂಟೀನಾ, ಕಾಂಬೋಡಿಯಾ. ಸರಿಯಾದಂಥ ಉತ್ತರ ಅರ್ಜೆಂಟೀನಾ. ಇನ್ನು ಅರ್ಜೆಂಟೀನಾದ ಬಗ್ಗೆ ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿಕೆನ ನೋಡೋದಾದರೆ, ಅರ್ಜೆಂಟೀನಾದ ರಾಜಧಾನಿ ಬ್ಯೂನಸ್ ಐರಿಸ್. ಇಲ್ಲಿನ ಅಧಿಕೃತ ಭಾಷೆ ಸ್ಪ್ಯಾನಿಷ್. ಅರ್ಜೆಂಟೀನಾದ ಅಧಿಕೃತ ಕರೆನ್ಸಿ ಪೆಸೋ. ಇಲ್ಲಿನ ಅಧ್ಯಕ್ಷರು ಜೇವಿಯರ್ ಮಿಲಿ. ಅರ್ಜೆಂಟೀನಾ ದಕ್ಷಿಣ ಅಮೆರಿಕಾದ ಖಂಡದಲ್ಲಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಯಾವ ಪ್ರಮುಖ ಉಪಕ್ರಮವು
3.53 ಕೋಟಿ ನೋಂದಣಿಗಳೊಂದಿಗೆ ಗಿನ್ನೀಸ್ ವಿಶ್ವ ದಾಖಲೆಯನ್ನು ಸೃಷ್ಟಿಸಿದೆ. ಆಯುಷ್ಮಾನ್ ಭಾರತ್ ಯೋಜನೆ, ಸಮಗ್ರ ಶಿಕ್ಷಾ, ಪರೀಕ್ಷಾ ಪೇ ಚರ್ಚಾ, ರಾಷ್ಟ್ರೀಯ ಗ್ರಾಮ್ ಸ್ವರಾಜ್ ಅಭಿಯಾನ್. ಸರಿಯಾದಂಥ ಉತ್ತರ ಪರೀಕ್ಷಾ ಪೇ ಚರ್ಚಾ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕ್ಯಾನ್ಸರ್ ಕಾರಕ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಘೋಷಿಸಿದೆ? ಹೆಪಟೈಟಿಸ್ ಡಿ, ಮಧುಮೇಹ, ಅಸ್ತಮಾ, ಡೆಂಗ್ಯೂ. ಸರಿಯಾದಂಥ ಉತ್ತರ ಹೆಪಟೈಟಿಸ್ ಡಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆ. ಹೈದರಾಬಾದ್ ಮೂಲದ ಧ್ರುವ ಸ್ಪೇಸ್ ತನ್ನ ಮೊದಲ ವಾಣಿಜ್ಯ ಮಿಷನ್ ಲೀಪ್ 1 ಅನ್ನು ಯಾವ ರಾಕೆಟ್ನ ಮೂಲಕ ಉಡಾವಣೆ ಮಾಡಲಿದೆ? GSLV F-16, ಸ್ಕೈಲಾರ್ಕ್, ಫಾಲ್ಕನ್ 9, ಕೈರೋಸ್. ಸರಿಯಾದಂಥ ಉತ್ತರ ಫಾಲ್ಕನ್ 9 ಅಥವಾ ಫಾಲ್ಕನ್ 9. ಈ ಲೀಪ್ 1 ಮಿಷನ್ ಅನ್ನು ಭಾರತದ ಧ್ರುವ ಸ್ಪೇಸ್ ಮತ್ತು ಆಸ್ಟ್ರೇಲಿಯಾದ ಅಕುಲಾ ಟೆಕ್ ಮತ್ತು ಎಸ್ಪರ್ ಸ್ಯಾಟಲೈಟ್ಸ್ ನಡುವಿನ ಸಹಯೋಗದಿಂದ ತಯಾರಿಸಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರಾಧಿಕಾರದ ಐತಿಹಾಸಿಕ 30ನೇ ಅಧಿವೇಶನ ಎಲ್ಲಿ ನಡೆಯಿತು? ಕ್ಯೂಬಾ, ಡೊಮಿನಿಕಾ, ಹೈಟಿ, ಜಮೈಕಾ. ಸರಿಯಾದಂಥ ಉತ್ತರ ಜಮೈಕಾ. ಪ್ರತಿ ವರ್ಷ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಗಸ್ಟ್ 7, ಆಗಸ್ಟ್ 5, ಆಗಸ್ಟ್ 8, ಆಗಸ್ಟ್ 6. ಸರಿಯಾದಂಥ ಉತ್ತರ ಆಗಸ್ಟ್ 7. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.